ಈ IMA ಆರೋಗ್ಯ ಮಾಲಿಕೆಯಲ್ಲಿ ನಾವು ಕಾಲು ಊತ ಅಥವಾ ಕಾಲು ಬಾವು, ಇಂಗ್ಲಿಷ್ನಲ್ಲಿ ಇಡಿಮಾ ಎನ್ನುವಂತಹ ತೊಂದರೆಯ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ನಾನು ಡಾಕ್ಟರ್ PK ಪೈ, ಫಿಸಿಷಿಯನ್, ಸಹ್ಯಾದ್ರಿ ಆಸ್ಪತ್ರೆ, ಹಳೆತೀರ್ಥಹಳ್ಳಿ ರಸ್ತೆಯಲ್ಲಿ ಕಳೆದ 35 ವರ್ಷಗಳಿಂದ ನನ್ನ ಪ್ರಾಕ್ಟೀಸನ್ನು ನಡೆಸ್ತಾ ಇದ್ದೀನಿ. ಇವತ್ತಿನ ಈ ಸಂಚಿಕೆಯಲ್ಲಿ ಕಾಲು ಬಾವಿನ ವಿಷಯದ ಬಗ್ಗೆ ನಿಮಗೆ ಕೆಲವು ಮಾಹಿತಿಯನ್ನು ತಿಳಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಕಾಲು ಬಾವು ಅಥವಾ ಕಾಲು ಊತ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥ ಒಂದು ತೊಂದರೆ. ಇದು ಅತಿ ಸಾಮಾನ್ಯ ತೊಂದರೆಗಳಿಂದ ಕಾಣಿಸ್ಕೊಳ್ಬಹುದಾದರೂ ಕೆಲವೊಮ್ಮೆ ಇದು ದೇಹದೊಳಗಿನ ದೊಡ್ಡ ಕಾಯಿಲೆಯ ಹೊರ ಸೂಚಿದ ಲಕ್ಷಣವಾಗಿರ್ಬೋದು. ಸೊ ಹಾಗಾಗಿ ಕಾಲು ಬಾವು ಬಂದಾಗ ಅದನ್ನು ನಿರ್ಲಕ್ಷಿಸುವುದು ಸರಿಯಲ್ಲ. ಹಾಗಾದರೆ ಇದಕ್ಕೆ ಕಾರಣಗಳೇನು ಅನ್ನುವಂಥ ವಿಷಯವನ್ನು ಇವತ್ತು ತಿಳಿದುಕೊಳ್ಳೋಣ. ನಾವು ಹಲವಾರು ಬಾರಿ ತುಂಬ ಹೊತ್ತು ಕುಳಿತಾಗ, ತುಂಬ ಹೊತ್ತು ಪ್ರಯಾಣ ಮಾಡಿದಾಗ ಅಥವಾ ಒಂದೇ ಕಡೆ ಕುಳಿತಲ್ಲೇ ಕುಳಿತು ತಮ್ಮ ಕೆಲಸವನ್ನು ನಡೆಸಿದಾಗ ಕಾಲು ಬಾವು ಕೆಲವೊಮ್ಮೆ ಕಾಣಿಸಿಕೊಳ್ಳುತ್ತೆ. ಆದರೆ ಈ ಕಾಲು ಬಾವು ನಾವು ಎದ್ದು ನಡೆದಾಡಿದಾಗ ಕೆಲವೇ ನಿಮಿಷಗಳಲ್ಲಿ ಅಥವಾ ಕೆಲವೇ ಗಂಟೆಗಳಲ್ಲಿ ಇದು ಮಾಯವಾಗುತ್ತದೆ. ಇದು ಅಷ್ಟೇನು ಅಪಾಯಕಾರಿಯಾಗದ್ದಲ್ಲ. ಆದರೆ ಕೆಲವೊಂದು ಬಾರಿ ಮುಂದುವರಿದ ಕಾಲು ಬಾವು ನಮ್ಮ ದೇಹದಲ್ಲಿನ ರೋಗದ ಸೂಚಕವಾಗ್ಬೋದು. ಈ ಕಾಲು ಬಾವು ಹೇಗೆ ಉಂಟಾಗ್ತದೆ? ಸಾಧಾರಣವಾಗಿ ನಮ್ಮ ರಕ್ತ ದೇಹದೆಡೆಗೆ ಚಲಿಸ್ತದೆ. ದೇಹದಿಂದ ಬೇರೆ ಬೇರೆ ಅಂಗಾಂಗಗಳಿಗೆ ರಕ್ತ ಪರಿಚಲನೆಯಾಗಿ ದೇಹಕ್ಕೆ ಬೇಕಾದ ಆಹಾರ ಅಥವಾ ಆಕ್ಸಿಜನ್ನನ್ನು ನೀಡ್ತಾ ಇರ್ತದೆ. ಇಂಥ ಸಂದರ್ಭದಲ್ಲಿ ಕಾಲಿನಲ್ಲಿ ಗುರುತ್ವಾಕರ್ಷಣೆಯ ಕಾರಣದಿಂದ ರಕ್ತನಾಳಗಳಿಂದ ಈ ದ್ರವ ಹೊರಗೆ ಬಂದು ಚರ್ಮದ ಕೆಳಗೆ ಸಂಗ್ರಹವಾಗೋದನ್ನು ನಾವು ಊತ ಅಂತ ಹೇಳ್ತೇವೆ. ಇದಕ್ಕೆ ಕಾರಣಗಳು ಹಲವಾರು ಆಗಿರ್ಬೋದು. ಸೊ ಈ ಊತ ನಾನು ಹೇಳಿದ ಹಾಗೆ ಸಣ್ಣ ಕಾರಣಗಳಿಂದ ಅಥವಾ ತೀರಾ ಸಾಮಾನ್ಯ ಕಾರಣಗಳಿಂದ ಕಂಡು ಬಂದಾಗ ಅದು ಅಪಾಯಕಾರಿ ಅಲ್ಲ. ಆದರೆ ಕೆಲವೊಂದು ಬಾರಿ ಇದು ಹೆಚ್ಚಿನ ಅಪಾಯಕಾರಿ ಕಾಯಿಲೆಯ ಲಕ್ಷಣವಾಗಿ ನಾವು ಕಾಣಬಹುದು. ಊತಕ್ಕೆ ಕಾರಣಗಳೇನು ಅನ್ನೋದನ್ನು ತಿಳಿದುಕೊಳ್ಳೋಣ. ಊತವು ಒಂದು ಕಾಲಿನಲ್ಲಿ ಕಾಣಿಸ್ಕೊಳ್ಬೋದು ಅಥವಾ ಎರಡು ಬದಿಯ ಕಾಲಿನಲ್ಲಿ ಕಾಣಿಸ್ಕೊಳ್ಬೋದು. ಎರಡೂ ಸಂದರ್ಭಗಳಲ್ಲಿ ಕಾರಣಗಳು ಬೇರೆ ಬೇರೆಯಾದಾಗಿರ್ತದೆ. ನಾವು ದಿನನಿತ್ಯ ಕಾಣುವ ಪ್ರಯಾಣದ ಸಂದರ್ಭದಲ್ಲಿ ಅಥವಾ ತುಂಬ ಹೊತ್ತು ಕೂತ ಸಂದರ್ಭದಲ್ಲಿ ಬರುವ ಕಾಲಿನ ಬಾವಿನ ಬಿಟ್ಟರೆ ನಾವು ಕಾಣಬಹುದಾಗಿದ್ದು ಗರ್ಭಿಣಿಯಲ್ಲಿ ಕೆಲವೊಂದು ಕೊನೆಯ ಮಾಸದಲ್ಲಿ ಕಾಲು ಊತ ಬಹಳ ಸಾಮಾನ್ಯವಾಗಿ ಕಾಣ್ತೇವೆ. ಕೆಲವೊಂದು ಬಾರಿ ದೀರ್ಘ ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸವಾಗಿ ತೀರಾ ಹೆಚ್ಚಿನ ಉಪ್ಪು ಉಳ್ಳ ಪದಾರ್ಥಗಳನ್ನು ನಾವು ಸೇವಿಸಿದಾಗ ಕೆಲವರಲ್ಲಿ ಇದು ಕಾಲು ಬಾವು ಕಾಣಬಹುದು. ನೋವಿನ ನಿವಾರಕ ಮಾತ್ರೆಗಳನ್ನು ಬಳಸಿದಾಗ ಕೆಲವರಲ್ಲಿ ಕಾಲು ಊತ ಕಾಣಿಸಿಕೊಳ್ಳಬಹುದು. ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ತನ್ನಷ್ಟಕ್ಕೆ ಕಡಿಮೆಯಾಗುವಂತಹ ಕಾಲು ಬಾವಿನ ಕಾರಣಗಳು. ಆದರೆ ಬೇರೆ ಕಾಯಿಲೆಯಿಂದ ಬರುವಂತಹ ಕಾಲು ಬಾವಿನ ಕಾರಣಗಳನ್ನು ನಾವು ತಿಳಿದುಕೊಳ್ಳೋದು ಮುಖ್ಯ ಆಗ್ತದೆ. ಮೊದಲಿಗೆ ಹೃದಯ ಸಂಬಂಧಿ ಕಾಯಿಲೆ ಇದರಲ್ಲಿ ಪ್ರಮುಖ ಕಾರಣ. ಹೃದಯದ ಪಂಪ್ ಮಾಡುವ ಶಕ್ತಿ ಕಡಿಮೆ ಆಗೋದನ್ನು ನಾವು ಹೃದಯ ವೈಫಲ್ಯತೆ ಅಂತ ಹೇಳ್ತೀವಿ. ಮೊದಲನೇಗೆ ಈ ಹೃದಯ ವೈಫಲ್ಯ ಕಾಲು ಬಾವಾಗಿ ನಮ್ಮಲ್ಲಿ ಕಾಣಿಸಿಕೊಳ್ಬೋದು. ಹಾಗೆಯೇ ಹೃದಯದ ಕವಾಟದ ತೊಂದರೆ ಅಥವಾ ಇಸ್ಕಿಮಿಕ್ ಹಾರ್ಟ್ ಡಿಸೀಸ್ ಅಥವಾ ಕೊರೋನರಿ ಹೃದಯದ ಕಾಯಿಲೆಯಿಂದ ಕೂಡ ಈ ಹೃದಯದ ಪಂಪಿಂಗ್ ಶಕ್ತಿ ಕಡಿಮೆಯಾಗಿ ಕಾಲು ಬಾವು ಕಾಣಿಸಿಕೊಳ್ಬೋದು. ರಕ್ತಹೀನತೆ ಇನ್ನೊಂದು ಪ್ರಮುಖ ಕಾರಣ. ರಕ್ತದಲ್ಲಿ ಹಿಮೋಗ್ಲೋಬಿನ್ ಕೊರತೆ ಉಂಟಾದಾಗ ನಾವು ಕಾಲು ಬಾವು ಸಾಮಾನ್ಯವಾಗಿ ಕಾಣಿಸ್ಕೋಬೋದು. ಇನ್ನೊಂದು ಬಹಳ ಸಾಮಾನ್ಯವಾಗಿ ಕಾಣುವಂಥ ಕಾಯಿಲೆ ಥೈರಾಯ್ಡ್ ಗ್ರಂಥಿಗೆ ಸಂಬಂಧಿಸಿದ ಕಾಯಿಲೆ. ಥೈರಾಯ್ಡ್ ಗ್ರಂಥಿಯ ಕಾರ್ಯ ಕಡಿಮೆಯಾದಾಗ ದೇಹದಲ್ಲಿ ದ್ರವ ತುಂಬಿಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಇದು ಕಾಲು ಬಾವಾಗಿ ಮೊದಲಿಗೆ ನಿಮ್ಮನ್ನು ಎಚ್ಚರಿಸ್ಬೋದು. ಇನ್ನು ಮೂತ್ರಪಿಂಡದ ಕಾಯಿಲೆಯಲ್ಲಿ ಕಾಲು ಬಾವು ಬಹಳ ಸಾಮಾನ್ಯ. ಮೂತ್ರಪಿಂಡ ಅಥವಾ ಕಿಡ್ನಿ ನಮ್ಮ ದೇಹದಲ್ಲಿರುವ ರಕ್ತವನ್ನು ಸೋಸಿ ಅಗತ್ಯಕ್ಕಿಂತ ಹೆಚ್ಚಿರುವ ನೀರನ್ನು ಮತ್ತು ವಿಷಕಾರಿ ಅಂಶಗಳನ್ನು ಮೂತ್ರದ ರೂಪದಲ್ಲಿ ಹೊರಗೆ ಹಾಕ್ತಾ ಇರ್ತದೆ.
ಮೂತ್ರಪಿಂಡದ ಕಾರ್ಯಕ್ಷಮತೆ ಕುಂಠಿತವಾದಾಗ ದೇಹದಲ್ಲಿನ ನೀರು ಹೊರ ಹಾಕುವುದು ಕಡಿಮೆಯಾಗಿ ದೇಹದಲ್ಲಿ ನೀರು ತುಂಬಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗುತ್ತೆ. ಇದು ಮೊದಲನೇ ಹಂತದಲ್ಲಿ ಕಾಲು ಬಾವಾಗಿ ಕಾಣಿಸಿಕೊಳ್ಳಬಹುದು. ಕ್ರಮೇಣ ದೇಹಕ್ಕೆಲ್ಲ ಹರಡಿ ದೇಹದ ಎಲ್ಲ ಭಾಗಗಳಲ್ಲಿ ಊತ ಕಾಣಿಸಿಕೊಳ್ಳಬಹುದು. ಮೊದಲ ಹಂತದಲ್ಲಿ ಕಾಲು ಊತದ ಜೊತೆಗೆ ಬೆಳಗಿನ ಹೊತ್ತು ಏಳುವಾಗ ಕಣ್ಣಿನ ಸುತ್ತ ಊತ ಕಾಣಿಸಿಕೊಳ್ಳುವುದು ಮೂತ್ರಪಿಂಡದ ಕಾಯಿಲೆಯ ಒಂದು ಮುಖ್ಯ ಅಂಶ. ಇದನ್ನು ಕಂಡಾಗ ನಿರ್ಲಕ್ಷಿಸದೆ ವೈದ್ಯರನ್ನು ಬೇಗ ಕಾಣುವುದು ಅಗತ್ಯ. ಹಾಗೆ ಯಕೃತ್ತಿನ ಅಥವಾ ಪಿತ್ತಜನಕಾಂಗ ಲಿವರ್ ಅಂತ ಏನು ನಾವು ಹೇಳ್ತೀವಿ, ಇದರ ಕಾಯಿಲೆಯಿಂದನೂ ಕೂಡ ನಮ್ಮ ದೇಹದಲ್ಲಿ ನೀರು ಸೇರಿಕೊಳ್ಳುವಂತಹ ಕಾಯಿಲೆ ಉಂಟಾಗ್ಬೋದು. ಇದು ಕೂಡ ಕಾಲು ಬಾವಿಗೆ ಒಂದು ಕಾರಣ. ಯಾವುದೇ ವ್ಯಕ್ತಿಯಲ್ಲಿ ಕಾಲು ಬಾವು ಜೊತೆಗೆ ಹೊಟ್ಟೆಯಲ್ಲಿ ಉಬ್ಬರ, ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳುವಂತಹ ಈ ಸಂದರ್ಭ ಕಂಡು ಬಂದರೆ ಇದು ಯಕೃತ್ತಿನ ಕಾಯಿಲೆ ಇರಬಹುದು. ಇದರಿಂದ ನಿರ್ಲಕ್ಷಿಸದೆ ರೋಗಿಗಳು ವೈದ್ಯರನ್ನ ಕಂಡು ಪರೀಕ್ಷೆ ನಡೆಸಬೇಕು. ಇನ್ನು ಕೆಲವೊಮ್ಮೆ ವೈದ್ಯರು ನೀಡುವ ಔಷಧಿಗಳಿಂದ ಕಾಲು ಬಾವು ಕಾಣಿಸುವಂತ ಸಂದರ್ಭ ಕೂಡ ಇರ್ತದೆ. ಈ ಔಷಧಿಗಳು ಹೆಚ್ಚಿನ ವ್ಯಕ್ತಿಗಳಲ್ಲಿ ಕಾಲು ಬಾವು ಅಥವಾ ಕಾಲು ಊತ ಉಂಟು ಮಾಡುವುದಿಲ್ಲ. ಆದರೆ ದೇಹ ಪ್ರಕೃತಿಗನುಗುಣವಾಗಿ ಕೆಲವರಲ್ಲಿ ಅಪರೂಪಕ್ಕೆ ಈ ಔಷಧಿಗಳು ಕಾಲು ಬಾವಕ್ಕೆ ಕಾರಣ ಆಗಬಹುದು. ಉದಾಹರಣೆಗೆ ರಕ್ತದೊತ್ತಡಕ್ಕೆ ನೀಡುವ ಔಷಧ ಅಥವಾ ನೋವು ನಿವಾರಕ ಔಷಧ, ಹೃದಯ ಸಂಬಂಧಿ ಔಷಧ, ಅಪರೂಪಕ್ಕೆ ಡಯಾಬಿಟಿಸ್ನ ಔಷಧಗಳು ಕೂಡ ಕಾಲು ಬಾವಿಗೆ ಕಾರಣವಾಗಬಹುದು. ಇದನ್ನು ವೈದ್ಯರಿಗೆ ತಿಳಿಸಿದಾಗ ಅವರು ಎಲ್ಲವನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಔಷಧಿಯ ಪರಿಣಾಮದಿಂದ ಕಾಲು ಬಾವು ಉಂಟಾಗಿದೆ ಎಂದು ಕಂಡು ಬಂದಲ್ಲಿ ಔಷಧಿ ಬದಲಾವಣೆ ಮಾಡುವಂತಹ ಸಾಧ್ಯತೆ ಇರ್ತದೆ. ಇಷ್ಟು ಕೂಡ ಕಾಲಿನ ಎರಡು ಕಾಲಿನಲ್ಲಿ ಕಂಡು ಬಂದ ಊತದ ಬಗ್ಗೆ ನಾನು ತಿಳಿಸಿದೆ. ಇನ್ನು ಕೆಲವೊಂದು ಬಾರಿ ಒಂದೇ ಕಾಲಿನಲ್ಲಿ ನೀವು ಊತ ಕಾಣಬಹುದು. ಇದಕ್ಕೆ ಕಾರಣಗಳು ಬೇರೆಯದೇ ಆಗಿರ್ತವೆ. ಉದಾಹರಣೆಗೆ ಫೈಲೇರಿಯಾ ಒಂದು ಕಾಲಿನಲ್ಲಿ ಕಾಣಿಸಿಕೊಳ್ಳಬಹುದು. ಯಾವುದೇ ಗಂಟಿನ ಕಾಯಿಲೆ ಅಥವಾ ಮೂಳೆಯಲ್ಲಿ ಇನ್ಫೆಕ್ಷನ್ ಕಾಲು ಬಾವಿಗೆ ಕಾರಣವಾಗಬಹುದು. ಚರ್ಮದ ಸೋಂಕು ಕೂಡ ಕಾಲು ಬಾವಿಗೆ ಕಾರಣವಾಗಬಹುದು. ಇವೆಲ್ಲದರಲ್ಲಿ ಹೆಚ್ಚಿನ ಸಂದರ್ಭದಲ್ಲಿ ಜ್ವರ, ನೋವು ಜೊತೆಗೆ ಕೂಡಿ ಇರುವಂಥದ್ದು ಸಾಧ್ಯತೆ ಹೆಚ್ಚು. ಈ ಕಾಲು ಬಾವು ಹೇಗೆ ಬಂದಿದೆ ಎನ್ನುವಂಥದ್ದನ್ನು ವೈದ್ಯರು ಹಲವಾರು ಪರೀಕ್ಷೆಗಳನ್ನು ನಡೆಸಿ ತೀರ್ಮಾನಿಸ್ತಾರೆ. ರಕ್ತ ಪರೀಕ್ಷೆ, ಎಕ್ಸ್ರೇ ಪರೀಕ್ಷೆ, ECG ಪರೀಕ್ಷೆ, ಮೂತ್ರ ಪರೀಕ್ಷೆ ಇವುಗಳಲ್ಲಿ ಮುಖ್ಯವಾದವುಗಳು. ಕೆಲವೊಂದು ಬಾರಿ ಅಲ್ಟ್ರಾಸೌಂಡ್ ಪರೀಕ್ಷೆ ಅಥವಾ CT ಸ್ಕ್ಯಾನ್ ಪರೀಕ್ಷೆ ಬೇಕಾಗಬಹುದು. ರೋಗದ ಸ್ವರೂಪ, ಅವಧಿ ಮತ್ತು ಅದರ ಮುಂದು ಹೇಗೆ, ಎಷ್ಟು ಪ್ರಮಾಣದಲ್ಲಿ, ಎಷ್ಟು ಬೇಗ ಅದು ಮುಂದುವರೆದಿದೆ ಅನ್ನುವಂಥರ ಮೇಲೆ ವೈದ್ಯರು ಯಾವ ಪರೀಕ್ಷೆ ನಡೆಸಬೇಕು ಅನ್ನುವಂಥದ್ದನ್ನ ನಿರ್ಧಾರ ಮಾಡ್ತಾರೆ. ಈ ರೋಗ ನಿರ್ಧಾರದ ಬಳಿಕ ಯಾವ ಕಾಯಿಲೆ ಇದೆ ಎನ್ನುವುದನ್ನು ಪತ್ತೆ ಹಚ್ಚಿ ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ವೈದ್ಯರು ಸೂಚಿಸ್ತಾರೆ. ಹಾಗಾಗಿ ಈ ಕಾಲು ಬಾವು ಯಾವುದೇ ದೊಡ್ಡ ಅಪಾಯದ ಸೂಚನೆಯೇ ಅನ್ನುವುದನ್ನು ನಾವು ಪರೀಕ್ಷೆಯ ಮೂಲಕ ತಿಳಿದುಕೊಂಡು ಕಾಲು ಬಾವನ್ನು ನಿರ್ಲಕ್ಷಿಸದೆ ಇದನ್ನು ಸರಿಯಾಗಿ ವೈದ್ಯರ ಸಲಹೆ ಪಡೆದು ಮುಂದುವರಿಯುವುದು ಅತಿ ಮುಖ್ಯ. ಎಲ್ಲರೂ ಇದನ್ನು ಅರಿತು ಮುಂದುವರೆದರೆ ಕಾಲು ಊತ ನಿವಾರಣೆಗೆ ಸಹಕಾರಿಯಾಗುತ್ತೆ.